ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಕುರ್ಚಿಯ ಗುದ್ದಾಟ ಈಗ ಕಂಪ್ಲೀಟ್ ಆಗಿ ದೆಹಲಿಗೆ ಶಿಫ್ಟ್ ಆಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಇವತ್ತು ಹೈ ವೋಲ್ಟೇಜ್ ಸಭೆ ಇರೋದ್ರಿಂದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಚರ್ಚೆ ಆಗೋದ್ರಿಂದ ಒಂದು ತಾರ್ಕಿಕ ಅಂತ್ಯ ಸಿಗುತ್ತಾ ಸಿಎಂ ಕುರ್ಚಿಯ ಗುದ್ದಾಟಕ್ಕೆ ಅನ್ನೋದು ಕುತೂಹಲ. ಕಂಪ್ಲೀಟ್ ಆಗಿ ಹೈಕಮಾಂಡ್ಗೆ ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ಇವತ್ತು ಸಂಧಾನ ಸೂತ್ರ ಸಿದ್ಧ ಆಗುತ್ತಾ ಅನ್ನೋದು ಕುತೂಹಲ. ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್, ಸೋನಿಯಾ ಸಾರಥ್ಯದಲ್ಲಿ ಸಂಧಾನ ಸೂತ್ರ ಇವತ್ತು ಸಿದ್ಧ ಆಗುತ್ತಾ? ಪಟ್ಟದ ಫೈಟ್ ಇವತ್ತೇ ಫೈನಲ್ ಮಾಡಿಬಿಡಬಹುದಾ ಕೈ ಹೈಕಮಾಂಡ್ ಅನ್ನೋದು ಸದ್ಯ ಇರುವ ಕುತೂಹಲ. ಡಿಕೆ ಶಿವಕುಮಾರ್ ಒಳ್ಳೆ ಟೈಮ್ಗೆ ಕಾಯ್ಬೇಕಾ, ಸೋನಿಯಾ ಆಶೀರ್ವಾದ ಸಿಕ್ಕೇ ಬಿಡುತ್ತಾ ಅನ್ನೋದು ಕುತೂಹಲ ಇದೆ. ಡಿಕೆ ಶಿವಕುಮಾರ್ ಅವರು ಆ ವಿಚಾರಕ್ಕೆ ಕಾಯ್ತಾ ಇರೋದು. ಸೋನಿಯಾ ಗಾಂಧಿ ಅವರು ಅಸ್ತು ಅನ್ನಬಹುದು ಅಂತ. ಖರ್ಗೆ, ರಾಹುಲ್, ಸೋನಿಯಾ ಗಾಂಧಿ ಯಾರ ಒಲವು ಯಾರತ್ತ ಅನ್ನೋದು ಪ್ರಶ್ನೆ ಇದೆ. ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟಕ್ಕೆ ಇವತ್ತು ಕ್ಲೈಮ್ಯಾಕ್ಸ್ ಅಂತೆ. ಇವತ್ತೇ ಎಲ್ಲವನ್ನ ಚರ್ಚೆ ಮಾಡಿ ಅಂತಿಮ ನಿರ್ಧಾರಕ್ಕೆ ಬರಬಹುದು ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ. ಬಟ್ ಅಷ್ಟು ಈಸಿ ಇದೆಯಾ ಅನ್ನೋದು ಪ್ರಶ್ನೆ. ಇರುವಂತಹ ನಾಯಕರು, ವರಿಷ್ಠರು ಯಾರ ಪರವಾಗಿ ಯಾರು ಒಲವು ತೋರಿಸಬಹುದು, ಯಾರ ಕೈ ಮೇಲಾಗಬಹುದು ಹೈಕಮಾಂಡ್ ಮಟ್ಟದಲ್ಲಿ ಅನ್ನೋದು ಕುತೂಹಲ ಇದೆ. ಡಿಕೆ ಶಿವಕುಮಾರ್ ಅವರು ಬಹಳ ವಿಶ್ವಾಸದಲ್ಲಿರೋದು ಯಾವ ಕಾರಣಕ್ಕೆ ಗೊತ್ತಾ? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ನನ್ನ ಪರವಾಗಿದ್ದಾರೆ, ಒಪ್ಪಂದದ ಪ್ರಕಾರ, ಮಾತುಕತೆ ಪ್ರಕಾರ ಸಿಎಂ ಕುರ್ಚಿಯನ್ನ ಬಿಟ್ಕೊಡಿಸಬಹುದು ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಬಟ್ ಅದೇ ರೀತಿ ಚರ್ಚೆಗಳು ಹೈಕಮಾಂಡ್ ಮಟ್ಟದಲ್ಲಿ ಇವತ್ತು ಆಗುತ್ತಾ ಅನ್ನೋದು ಕುತೂಹಲ. ಸಿದ್ದರಾಮಯ್ಯನವರು ಇಲ್ಲ ಒಂದಷ್ಟು ದಿನಗಳ ಅವಕಾಶ ಬೇಕು, ಅದಕ್ಕೆ ಹೈಕಮಾಂಡ್ ಅಸ್ತು ಅನ್ನತ್ತಾ ಅಂತ ಕಾಯ್ತಾ ಇದೆಯಲ್ಲ, ಆ ರೀತಿಯ ಬೆಳವಣಿಗೆಗಳು ಕೂಡ ಈ ಸಭೆಯಲ್ಲಿ ಆಗುತ್ತಾ ಅನ್ನೋದು ಕೂಡ ಕುತೂಹಲ ಇದೆ. ಹಂಗಾಗಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರ ಚಿತ್ತ ಹೈಕಮಾಂಡ್ ಕಡೆಗೆ. ಏನಾಗುತ್ತೆ ಇವತ್ತಿನ ಸಭೆಯಲ್ಲಿ? ಇವತ್ತು ಡೆಲ್ಲಿಲಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಮಹತ್ವದ ಸಭೆ ಇದೆ. ಇವತ್ತು ಡೆಲ್ಲಿಲಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಮಹತ್ವದ ಸಭೆ ಇದೆ. ಹೈ ವೋಲ್ಟೇಜ್ ಸಭೆ ಅಂತ ಕೂಡ ಕರೀಬಹುದು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಇರುವಂತಹ ಗೊಂದಲಗಳ ಬಗ್ಗೆ ಚರ್ಚೆ ಆಗುತ್ತೆ. ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ನೇತೃತ್ವದಲ್ಲಿ ಮೀಟಿಂಗ್ ಇರುತ್ತೆ. ಕಾರಣ, ಒಪ್ಪಂದ ಆದಾಗ ಇಷ್ಟು ಜನ ಜೊತೆಗಿದ್ರು ಅನ್ನುವಂತಹ ವಿಚಾರ ಅವರ ಸಮ್ಮುಖದಲ್ಲೇ ಇವತ್ತು ಚರ್ಚೆ ಆಗುತ್ತೆ. ಸಭೆಯಲ್ಲಿ ರಾಜ್ಯದಲ್ಲಿ ನಾಯಕತ್ವ ಗೊಂದಲ ಸೃಷ್ಟಿಯಾಗಿದೆಯಲ್ಲ, ಆ ಪ್ರಮುಖ ವಿಚಾರದ ಬಗ್ಗೆನೇ ಚರ್ಚೆ ಆಗೋದು. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಏನ್ ವಾದ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಪ್ರಸ್ತಾಪ ಆಗುತ್ತೆ. ರಾಜ್ಯದ ವಾಸ್ತವ ಪರಿಸ್ಥಿತಿಯ ಬಗ್ಗೆ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಮೋಸ್ಟ್ಲಿ ಈ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಡಿಕೆ ಶಿವಕುಮಾರ್ ಅವರು ಹಠಕ್ ಬಿದ್ದಿದ್ದಾರೆ, ಈಗಲೇ ಸಿಎಂ ಕುರ್ಚಿ ಬೇಕು ಅಂತ. ಒಪ್ಪಂದದ ಪ್ರಕಾರ ಬಿಟ್ಕೊಡಿಸಿ ಅಂತ ಕೇಳ್ತಿದ್ದಾರೆ. ಏನ್ ಮಾಡೋದು ಅನ್ನೋದನ್ನ ಪ್ರಸ್ತಾಪ ಮಾಡ್ತಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೆಳಗಿಳಿಯಲ್ಲ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಹಂಗಾಗಿ ಅದನ್ನ ಕೂಡ ಇವತ್ತು ಸೋನಿಯಾ ಗಾಂಧಿ ಅವರ ಮುಂದೆ ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಅವರು ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ಕಾರಣ, ಇಬ್ಬರೂ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದಾಗ ತಮ್ಮ ತಮ್ಮ ವಾದಗಳನ್ನ ಮುಂದೆ ಇಟ್ಟು ಬಂದಿದ್ದಾರೆ. ಯಾಕಾಗಿ ಸಿಎಂ ಕುರ್ಚಿ ಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ವರ್ಷನ್ ನಲ್ಲಿ ಕಾರಣಗಳನ್ನ ಮುಂದೆ ಇಟ್ಟಾಗ ಆ ಕಾರಣಗಳನ್ನ ಕೂಡ ವರಿಷ್ಠರಿಗೆ ತಿಳಿಸ್ಬೇಕಲ್ಲ.